ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಬಾಲಿವುಡ್ ನಟಿ ಜಾಕ್ವೆಲಿನ್ ಫರ್ನಾಂಡಿಸ್ ಇಡಿ ಕೇಸ್ನಲ್ಲಿ ಬಂಧನಕ್ಕೊಳಗಾಗಿ ಜೈಲು ಪಾಲಾಗುವ ಭೀತಿಯಲ್ಲಿದ್ದರು. ಆದ್ರೀಗ ಹೊಸ ಐಡಿಯಾ ಮಾಡಿದ್ದಾರೆ. ವಂಚಕ ಸುಕೇಶ್ ಚಂದ್ರಶೇಖರ್ ವಿರುದ್ಧದ 200 ಕೋಟಿ ವಂಚನೆ ಪ್ರಕರಣದಲ್ಲಿ ಜಾಕ್ವೆಲಿನ್ ಫರ್ನಾಂಡಿಸ್ ಕೂಡ ಇಡಿ ಕೇಸ್ನಲ್ಲಿ ಆರೋಪಿಯಾಗಿದ್ದಾರೆ. ಆದರೆ ಈಗ ಆರೋಪಿ ಸ್ಥಾನದಿಂದ ಬಚಾವಾಗಿ ಈ ಕೇಸ್ನಲ್ಲಿ ಅಪ್ರೂವರ್ ಆಗೋ ಮೂಲಕ ತಾನು ಜೈಲು ಪಾಲಾಗೋದನ್ನು ತಪ್ಪಿಸ್ಕೊಳ್ಬೇಕು ಅಂತೇಳಿ ಜಾಕ್ವೆಲಿನ್ ಫರ್ನಾಂಡಿಸ್ ಐಡಿಯಾವನ್ನು ಮಾಡಿದ್ದಾರೆ. ಈ ಬಗ್ಗೆ ದೆಹಲಿಯ ಇಡಿ ಸ್ಪೆಷಲ್ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ವಂಚಕ ಸುಕೇಶ್ ಚಂದ್ರಶೇಖರ್ ವಿರುದ್ಧದ ಪ್ರಕರಣದಲ್ಲಿ ತಾನು ಆರೋಪಿಯಾಗಿದ್ದೇನೆ, ಆದರೆ ಈ ಕೇಸ್ನಲ್ಲಿ ತಾನು ಅಪ್ರೂವರ್ ಆಗಲಿಕ್ಕೆ ಸಿದ್ಧ ಇದ್ದೇನೆ, ಹಾಗಾಗಿ ತನ್ನನ್ನು ಅಪ್ರೂವರ್ ಆಗಿ ಮಾಡಿಕೊಂಡು ತನ್ನ ವಿರುದ್ಧದ ಆರೋಪವನ್ನು ಕೈಬಿಡಬೇಕು ಅಂತೇಳಿ ಕೋರ್ಟ್ಗೆ ಜಾಕ್ವೆಲಿನ್ ಫರ್ನಾಂಡಿಸ್ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆದರೆ ಕೋರ್ಟ್ ಜಾಕ್ವೆಲಿನ್ ಫರ್ನಾಂಡಿಸ್ ಸಲ್ಲಿಸಿದಂಥ ಅರ್ಜಿಯನ್ನು ಇನ್ನೂ ಅಂಗೀಕರಿಸಿಲ್ಲ. ಆದರೆ ಇದ್ರ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಬೇಕಾಗಿರೋದು ತನಿಖಾ ಸಂಸ್ಥೆ ಆಗಿರುವ ಜಾರಿ ನಿರ್ದೇಶನಾಲಯ. ಹೀಗಾಗಿ ನಿಮ್ಮ ಅರ್ಜಿಯನ್ನು ಜಾರಿ ನಿರ್ದೇಶನಾಲಯಕ್ಕೆ ಸಲ್ಲಿಸಿ, ಜಾರಿ ನಿರ್ದೇಶನಾಲಯ ಇದನ್ನು ಪರಿಶೀಲಿಸಿ ಏನು ತೀರ್ಮಾನ ಕೈಗೊಳ್ಳಬೇಕು ಅಂತೇಳಿ ಕೋರ್ಟ್ಗೆ ತಿಳಿಸಲಿ ಅಂತೇಳಿ ಕೋರ್ಟ್ ಹೇಳಿದೆ. ಜೊತೆಗೆ ಕೋರ್ಟ್ ಜಾಕ್ವೆಲಿನ್ ಫರ್ನಾಂಡಿಸ್ ಸಲ್ಲಿಸಿರುವಂತಹ ಅರ್ಜಿಯ ಬಗ್ಗೆ ಈಗ ಇಡಿಗೂ ಕೂಡ ನೋಟಿಸನ್ನು ಕೊಟ್ಟಿದೆ. ಜಾಕ್ವೆಲಿನ್ ಫರ್ನಾಂಡಿಸ್ ಅರ್ಜಿಯನ್ನು ಇಡಿಗೆ ರವಾನೆಯನ್ನು ಮಾಡಿದೆ. ಇಡಿ ಈಗ ಈ ಜಾಕ್ವೆಲಿನ್ ಫರ್ನಾಂಡಿಸ್ ಸಲ್ಲಿಸಿರುವಂತಹ ಈ ಅರ್ಜಿಯ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿದೆ. ಇಡಿ ಏನಾದರೂ ಕೂಡ ಈ ವಂಚಕ ಸುಕೇಶ್ ಚಂದ್ರಶೇಖರ್ ವಿರುದ್ಧದ 200 ಕೋಟಿ ವಂಚನೆಯ ಪ್ರಕರಣದಲ್ಲಿ ಜಾಕ್ವೆಲಿನ್ ಫರ್ನಾಂಡಿಸ್ ಅವ್ರನ್ನ ಅಪ್ರೂವರನ್ನಾಗಿ ಮಾಡಿಕೊಂಡ್ರೆ, ಅಂದರೆ ಮಾಫಿ ಸಾಕ್ಷಿಯನ್ನಾಗಿ ಮಾಡಿಕೊಂಡ್ರೆ ಜಾಕ್ವೆಲಿನ್ ಫರ್ನಾಂಡಿಸ್ ಜೈಲು ಪಾಲಾಗೋದನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿನೇ ಈ ಒಂದು ಹೊಸ ಐಡಿಯಾವನ್ನು ಹುಡುಕಿಕೊಂಡು ಈಗ ಜಾಕ್ವೆಲಿನ್ ಫರ್ನಾಂಡಿಸ್ ಇಡಿ ಸ್ಪೆಷಲ್ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಮುಖ್ಯವಾಗಿ ಯಾವುದೇ ಒಂದು ಕೇಸ್ನಲ್ಲಿ ಆರೋಪಿಗಳಲ್ಲಿ ಯಾರಾದರೂ ಒಬ್ಬರು ಅಪ್ರೂವರನ್ನಾಗಿ ಆದರೆ ಆಗ ಅವರ ವಿರುದ್ಧದ ಆರೋಪವನ್ನು ಕೈಬಿಡಲಾಗುತ್ತೆ, ಅವರನ್ನು ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಲಾಗುತ್ತೆ. ಜೊತೆಗೆ ಪ್ರಕರಣದ ಪ್ರಮುಖ ಆರೋಪಿಗಳ ವಿರುದ್ಧ ಸಾಕ್ಷ್ಯವನ್ನು ಅವರು ಹೇಳಬೇಕಾಗುತ್ತೆ, ಮಾಫಿ ಸಾಕ್ಷಿಯಾದಂಥವ್ರು. ಈಗ ಈ ಕೇಸ್ನಲ್ಲೂ ಕೂಡ ಜಾಕ್ವೆಲಿನ್ ಫರ್ನಾಂಡಿಸ್ ತನ್ನ ವಿರುದ್ಧದ ಆರೋಪವನ್ನು ಕೈಬಿಡಬೇಕು, ನಾನು ಮಾಫಿ ಸಾಕ್ಷಿ ಆಗ್ತೇನೆ ಮತ್ತು ಇಡಿ ಪರವಾದಂಥ ಅಪ್ರೂವರ್ ಆಗ್ತೇನೆ, ಸುಕೇಶ್ ಚಂದ್ರಶೇಖರ್ ವಿರುದ್ಧವೇ ಕೋರ್ಟ್ನಲ್ಲಿ ನಾನು ಸಾಕ್ಷ್ಯವನ್ನು ಹೇಳ್ತೇನೆ ಅಂತೇಳಿ ಈಗ ಈ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಮುಖ್ಯವಾಗಿ ಈಗ ಸುಕೇಶ್ ಚಂದ್ರಶೇಖರ್ ವಿರುದ್ಧದ ಯಾವ ಪ್ರಕರಣ ಮತ್ತು ಈ ಕೇಸ್ನಲ್ಲಿ ಜಾಕ್ವೆಲಿನ್ ಫರ್ನಾಂಡಿಸ್ ಹೇಗೆ ಆರೋಪಿಯಾದರು ಅಂತ ನೋಡೋದಾದರೆ, ಸುಕೇಶ್ ಚಂದ್ರಶೇಖರ್ ದೇಶದಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿಗೆ ವಂಚನೆಯನ್ನು ಮಾಡಿದ್ದಾರೆ. ಈ ಕಾರಣಕ್ಕಾಗಿ ಅವ್ರನ್ನ ಬಂಧಿಸಿ ದೆಹಲಿಯ ತಿಹಾರ್ ಜೈಲಿನಲ್ಲಿ ಇಡಲಾಗಿತ್ತು. ಆದರೆ ಸುಕೇಶ್ ಚಂದ್ರಶೇಖರ್ ದೆಹಲಿಯ ತಿಹಾರ್ ಜೈಲಿನಲ್ಲಿ ಇದ್ಕೊಂಡೇ ಅಲ್ಲಿಂದನೇ ಫೋನ್ ಕಾಲ್ಗಳನ್ನು ಗಣ್ಯ ವ್ಯಕ್ತಿಗಳಿಗೆ ಮತ್ತು ಬೇರೆ ಬೇರೆಯವ್ರಿಗೂ ಕೂಡ ಮಾಡಿದ್ದಾರೆ. ಅದರಲ್ಲಿ ಮುಖ್ಯವಾದಂಥವ್ರು ಅಂದರೆ ರ್ಯಾನ್ಬ್ಯಾಕ್ಸಿ ಕಂಪನಿಯ ಮಾಲೀಕರಾಗಿದ್ದಂತಹ ಮಾಲ್ವಿಂದರ್ ಮೋಹನ್ ಸಿಂಗ್, ಜೊತೆಗೆ ಅವರ ಸೋದರನಾದಂತಹ ಶಿವೇಂದರ್ ಮೋಹನ್ ಸಿಂಗ್, ಇವರಿಬ್ಬರು ಕೂಡ ಬೇರೆ ಬೇರೆ ಕೇಸ್ಗಳಲ್ಲಿ ಜೈಲು ಪಾಲಾಗಿದ್ದರು. ಮುಖ್ಯವಾಗಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಮತ್ತು ವಂಚನೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದರು. ಜೈಲಿನ ಹೊರಗಡೆ ಅವರ ಪತ್ನಿಯರು ಕೂಡ ಸಾಕಷ್ಟು ಆತಂಕದಲ್ಲಿದ್ದರು. ಅವರ ಪತ್ನಿಯರಿಗೆ ಜೈಲಿನಲ್ಲಿ ಇದ್ಕೊಂಡೇ ಜೈಲಿನಿಂದಲೇ ಸುಕೇಶ್ ಚಂದ್ರಶೇಖರ್ ಫೋನನ್ನು ಮಾಡಿ, ನಿಮ್ಮ ಗಂಡಂದಿರನ್ನ ನಾನು ಜೈಲಿಂದ ಬಿಡಿಸ್ತೇನೆ, ನಾನು ಕೇಂದ್ರ ಗೃಹ ಇಲಾಖೆ ಅಧಿಕಾರಿ ಅಂತೇಳಿ ಒಮ್ಮೆ ಮಾತನಾಡಿದ್ದಾರೆ. ಜೊತೆಗೆ ಕೇಂದ್ರದ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಅಂತೇಳಿ ಅವರ ಪತ್ನಿ ಅದಿತಿ ಸಿಂಗ್ ಅವ್ರ ಜೊತೆಗೆ ಮಾತನಾಡಿದರೆ, ನಿಮ್ಮ ಪತಿಯನ್ನು ಬಿಡಿಸಲಿಕ್ಕೆ ನನಗೆ ಸ್ವಲ್ಪ ಹಣದ ಅಗತ್ಯತೆ ಇದೆ, ಹಾಗಾಗಿ ನಾನು ಹೇಳಿದಂಥ ವ್ಯಕ್ತಿಗಳಿಗೆ ನೀವು ಹಣವನ್ನು ಕೊಡಿ, ನಾನು ಕೇಂದ್ರದ ಗೃಹ ಇಲಾಖೆಯ ಜೊತೆ ಮಾತನಾಡ್ತೇನೆ, ಕೇಂದ್ರದ ಕಾನೂನು ಇಲಾಖೆಯ ಜೊತೆ ಮಾತನಾಡ್ತೇನೆ, ಜೊತೆಗೆ ಸುಪ್ರೀಂ ಕೋರ್ಟ್ ಜಡ್ಜ್ಗಳ ಜೊತೆಗೂ ಕೂಡ ಮಾತನಾಡ್ತೇನೆ, ನಾನು ಬೇರೆ ಬೇರೆ ವ್ಯಕ್ತಿಗಳ ಜೊತೆ ಮಾತನಾಡಿ ನಿಮ್ಮ ಪತಿ ಶಿವೇಂದರ್ ಸಿಂಗ್ ಅವ್ರನ್ನ ಜೊತೆಗೆ ಮಾಲ್ವಿಂದರ್ ಸಿಂಗ್ ಅವ್ರನ್ನ ಜೈಲಿನಿಂದ ಬಿಡುಗಡೆ ಮಾಡಿಸ್ತೇನೆ ಅಂತೇಳಿ ಮಾತನಾಡಿ ನಂಬಿಕೆ ಹುಟ್ಟಿಸಿದ್ದಾರೆ. ಜೊತೆಗೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಬೇರೆ ಬೇರೆ ಧ್ವನಿನಲ್ಲಿ ಮಾತನಾಡ್ತಕ್ಕಂಥ ಕಲೆಯನ್ನು ಈ ಸುಕೇಶ್ ಚಂದ್ರಶೇಖರ್ ಕರಗತ ಮಾಡಿಕೊಂಡಿದ್ದ. ಹಾಗಾಗಿ ಬೇರೆ ಬೇರೆ ಅಧಿಕಾರಿಗಳು ಮತ್ತು ಬೇರೆ ಬೇರೆ ಅಧಿಕಾರಿಗಳ ಹೆಸರನ್ನು ತೆಗೆದುಕೊಂಡು ಬೇರೆ ಬೇರೆ ಧ್ವನಿನಲ್ಲೇ ಅದಿತಿ ಸಿಂಗ್ ಅನ್ನೋರ ಜೊತೆಗೆ ಮಾತನಾಡಿದ್ದ. ಅದಿತಿ ಸಿಂಗ್ ಅವರ ಮೂಲಕವೇ ಜೈಲಿನ ಹೊರಗಡೆ ಇದ್ದಂಥ ತನ್ನ ಸಹಾಯಕನಿಗೆ ಸುಮಾರು 200 ಕೋಟಿ ಹಣವನ್ನು ವಸೂಲು ಮಾಡಿದ್ದ. ತನ್ನ ಸಹಾಯಕನಿಗೆ ಹಣವನ್ನು ಕೊಡುವಂತೆ ಅದಿತಿ ಸಿಂಗ್ ಅವರಿಗೆ ಫೋನ್ನಲ್ಲೇ ಹೇಳಿದ್ದ. ಈ ಸುಕೇಶ್ ಚಂದ್ರಶೇಖರ್ನ ಮಾತನ್ನೇ ನಂಬಿಕೊಂಡಂತಹ ಅದಿತಿ ಸಿಂಗ್, ನಾನು ಕೇಂದ್ರ ಸರ್ಕಾರದ ಅಧಿಕಾರಿಯೊಬ್ಬರ ಜೊತೆಗೆ ಮಾತನಾಡ್ತಾ ಇದ್ದೀನಿ ಅನ್ನೋ ಒಂದು ಭಾವನೆಯಲ್ಲೇ ಇದ್ದರು. ಹಾಗಾಗಿ ಸುಕೇಶ್ ಚಂದ್ರಶೇಖರ್ ಹೇಳ್ದಂತೆಯೇ ಸುಕೇಶ್ ಚಂದ್ರಶೇಖರ್ನ ಸಹಾಯಕನಿಗೆ ಸುಮಾರು 200 ಕೋಟಿಯಷ್ಟು ಹಣವನ್ನು, ಒಡವೆಗಳನ್ನು ಎಲ್ಲವನ್ನೂ ಕೂಡ ಕೊಟ್ಟಿದ್ದರು. ಯಾಕೆಂತಂದರೆ ಜೈಲಿನಲ್ಲಿ ಇರ್ತಕ್ಕಂಥ ತನ್ನ ಪತಿಯನ್ನು ಬಿಡಿಸ್ಕೊಳ್ಬೇಕು, ಪತಿ ಜೈಲಿನಿಂದ ಹೊರಗಡೆ ಬರಲಿ ಅನ್ನೋ ಒಂದು ಆಸೆಯಿಂದ ಅದಿತಿ ಸಿಂಗ್ ಸುಕೇಶ್ ಚಂದ್ರಶೇಖರ್ ಹೇಳಿದಂತಹ ವ್ಯಕ್ತಿಗೆ ಹಣ ಮತ್ತು ಒಡವೆ ಎಲ್ಲವನ್ನೂ ಕೂಡ ಕೊಟ್ಟಿದ್ದರು. ಆದರೆ ಕೊನೆಗೊಂದು ದಿನ ಅದಿತಿ ಸಿಂಗ್ಗೆ ತಾನು ಮೋಸ ಹೋಗಿದ್ದೇನೆ ಅನ್ನೋದು ಹೇಳಿ ಗೊತ್ತಾಯಿತು. ಅದಾದ ಬಳಿಕ ಅವರು ದೆಹಲಿ ಪೊಲೀಸರಿಗೆ ದೂರನ್ನು ಕೊಟ್ಟರು. ಆ ದೂರಿನ ಆಧಾರದ ಮೇಲೆ ದೆಹಲಿ ಪೊಲೀಸರು ಕೂಡ ತನಿಖೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಇಷ್ಟೊಂದು ಪ್ರಮಾಣದ ಹಣವನ್ನು, ಚಿನ್ನಾಭರಣವನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಆತ ದೆಹಲಿಯ ತಿಹಾರ್ ಜೈಲಿನಲ್ಲಿ ಇರ್ತಕ್ಕಂಥ ಈ ಸುಕೇಶ್ ಚಂದ್ರಶೇಖರ್ ತನ್ನ ಸಹಾಯಕನಿಗೆ ಈ ಹಣವನ್ನು ಕೊಡುವಂತೆ ಮಾಡಿದ್ದಾನೆ. ಈ ಹಣವನ್ನೆಲ್ಲ ಪಡ್ಕೊಂಡು ಆತ ಬೇರೆ ಬೇರೆ ಬಾಲಿವುಡ್ ನಟಿಯರಿಗೂ ಕೂಡ ಈ ಹಣವನ್ನು ರವಾನೆಯನ್ನು ಮಾಡಿದ್ದಾನೆ. ಅದರಲ್ಲಿ ಒಬ್ಬರು ಅಂತ ಅಂದರೆ ಈ ಜಾಕ್ವೆಲಿನ್ ಫರ್ನಾಂಡಿಸ್ಗೆ ಸುಮಾರು 8 ರಿಂದ 10 ಕೋಟಿ ರೂಪಾಯಿಯಷ್ಟು ಹಣವನ್ನು ನೀಡಿದ್ದಾನೆ, ಚಿನ್ನಾಭರಣವನ್ನು ನೀಡಿದ್ದಾನೆ ಮತ್ತು ಲಕ್ಸುರಿ ಗಿಫ್ಟ್ಗಳನ್ನು ಕೊಟ್ಟಿದ್ದಾನೆ. ಲಕ್ಸುರಿ ಬ್ಯಾಗ್ಗಳು, ಒಡವೆಗಳು ಮತ್ತು ಲಕ್ಸುರಿ ಕಾರ್ಗಳನ್ನು ಕೂಡ ಗಿಫ್ಟ್ ಆಗಿಯೇ ಈ ಜಾಕ್ವೆಲಿನ್ ಫರ್ನಾಂಡಿಸ್ಗೆ ಕೊಟ್ಟಿದ್ದಾನೆ ಅನ್ನೋದು ತನಿಖೆ ವೇಳೆ ಗೊತ್ತಾಯಿತು.
ಬಳಿಕ ದೆಹಲಿ ಪೊಲೀಸರು ಈ ಒಂದು ಕೇಸನ್ನು ಅಕ್ರಮ ಹಣ ವರ್ಗಾವಣೆ ನಡೆದಿರೋದ್ರಿಂದಾಗಿ ಜಾರಿ ನಿರ್ದೇಶನಾಲಯಕ್ಕೆ ವರ್ಗಾವಣೆಯನ್ನು ಮಾಡಿದ್ರು. ಜಾರಿ ನಿರ್ದೇಶನಾಲಯ ಕೂಡ ಈ ಕೇಸನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸಿತು. ಆ ಸಂದರ್ಭದಲ್ಲಿ ಜಾರಿ ನಿರ್ದೇಶನಾಲಯಕ್ಕೂ ಕೂಡ ಸುಕೇಶ್ ಚಂದ್ರಶೇಖರ್ ಈ ಹಣವನ್ನು ಜಾಕ್ವೆಲಿನ್ ಫರ್ನಾಂಡಿಸ್ಗೂ ಕೂಡ ಕೊಟ್ಟಿರೋದಕ್ಕೆ ಸಾಕ್ಷ್ಯಾಧಾರಗಳು ಕೂಡ ಸಿಕ್ಕಿದ್ವು. ಹಾಗಾಗಿ ಜಾಕ್ವೆಲಿನ್ ಫರ್ನಾಂಡಿಸ್ನು ಕೂಡ ಈ ಕೇಸ್ನಲ್ಲಿ ಆರೋಪಿಯನ್ನಾಗಿ ಮಾಡಿಕೊಂಡೇ ವಿಚಾರಣೆಯನ್ನು ನಡೆಸಿದ್ದಾರೆ. ಆದರೆ ಜಾಕ್ವೆಲಿನ್ ಫರ್ನಾಂಡಿಸ್ ಪ್ರಾರಂಭದಲ್ಲಿ ಇಡಿ ವಿಚಾರಣೆ ವೇಳೆ ತನ್ನ ವಿರುದ್ಧದ ಆರೋಪವನ್ನು ನಿರಾಕರಿಸಿದ್ರು. ತಾನು ಯಾವುದೇ ರೀತಿಯಾದಂಥ ಹಣವನ್ನು ತೆಗೆದುಕೊಂಡಿಲ್ಲ ಸುಕೇಶ್ ಚಂದ್ರಶೇಖರ್ನಿಂದ ಅಂತ ಹೇಳಿದರು. ಆದರೆ ಇಡಿ ಅಧಿಕಾರಿಗಳು ಸಾಕ್ಷ್ಯಾಧಾರಗಳನ್ನೇ ಜಾಕ್ವೆಲಿನ್ ಫರ್ನಾಂಡಿಸ್ ಮುಂದೆ ಇಟ್ಟು ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ತನ್ನ ವಿರುದ್ಧದ ಆರೋಪಗಳನ್ನು ಒಪ್ಪಿಕೊಂಡ್ರು. ಹೌದು, ನಾನು ಸುಕೇಶ್ ಚಂದ್ರಶೇಖರ್ನಿಂದ ಹಣ, ಒಡವೆ ಮತ್ತು ಗಿಫ್ಟ್ಗಳನ್ನು ಪಡ್ಕೊಂಡಿದ್ದೇನೆ, ಲಕ್ಸುರಿ ಕಾರ್ಗಳನ್ನು ಪಡ್ಕೊಂಡಿದ್ದೇನೆ ಅನ್ನೋ ಒಂದನ್ನು ಒಪ್ಕೊಂಡ್ರು. ಆದರೆ ತನ್ನ ವಿರುದ್ಧದ ಕೇಸನ್ನು ಕೈ ಬಿಡಬೇಕು, ಈ ಕೇಸನ್ನು ರದ್ದುಪಡಿಸಬೇಕು ಅಂತ ಕೂಡ ಜಾಕ್ವೆಲಿನ್ ಫರ್ನಾಂಡಿಸ್ ದೆಹಲಿ ಕೋರ್ಟು, ದೆಹಲಿ ಹೈಕೋರ್ಟು, ಸುಪ್ರೀಂ ಕೋರ್ಟ್ವರೆಗೂ ಕೂಡ ಹೋಗಿದ್ರು. ಆದರೆ ಸುಪ್ರೀಂ ಕೋರ್ಟು, ಹೈಕೋರ್ಟ್ ಯಾವುದೂ ಕೂಡ ಜಾಕ್ವೆಲಿನ್ ಫರ್ನಾಂಡಿಸ್ ವಿರುದ್ಧದ ಆರೋಪವನ್ನು ಕೈ ಬಿಡಲಿಕ್ಕೆ ಒಪ್ಪಲಿಲ್ಲ, ಕೇಸನ್ನು ರದ್ದುಪಡಿಸಲಿಕ್ಕೆ ಒಪ್ಪಲಿಲ್ಲ. ಹೀಗಾಗಿ ಈಗ ಈ ಒಂದು ಹೊಸ ಕಾನೂನಿನ ಹಾದಿಯನ್ನು ಜಾಕ್ವೆಲಿನ್ ಫರ್ನಾಂಡಿಸ್ ಕಂಡುಕೊಂಡಿದ್ದಾರೆ. ಅದೇನೆಂದರೆ, ಈ ಕೇಸ್ನಲ್ಲಿ ಆರೋಪಿಯಾಗೋ ಬದಲು ತನ್ನನ್ನು ಮಾಫಿ ಸಾಕ್ಷಿಯಾಗಿ ಅಥವಾ ಅಪ್ರೂವರನ್ನಾಗಿ ಮಾಡ್ಕೊಂಬಿಡಿ, ನಾನೇನೇ ಸುಕೇಶ್ ಚಂದ್ರಶೇಖರ್ ವಿರುದ್ಧ ಸಾಕ್ಷಿಯನ್ನು ಹೇಳ್ತೇನೆ, ಸುಕೇಶ್ ಚಂದ್ರಶೇಖರ್ ನನಗೂ ಕೂಡ ಮೋಸ ವಂಚನೆಯನ್ನು ಮಾಡಿದ್ದಾನೆ, ಆತ ವಂಚಕ ಅನ್ನೋದು ನನಗೆ ಗೊತ್ತಿರಲಿಲ್ಲ, ಆತ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅನ್ನೋದನ್ನು ನಂಬಿದ್ದೆ, ಆತನ ಮಾತನ್ನು ನಂಬಿಕೊಂಡೆ ನಾನು ಆತನಿಂದ ಹಣವನ್ನು, ಒಡವೆಗಳನ್ನು ಪಡ್ಕೊಂಡಿದ್ದೇನೆ ವಿನಃ ಆತ ವಂಚಕ ಅನ್ನೋದು ಗೊತ್ತಿರಲಿಲ್ಲ, ಬೇರೆಗೆ ವಂಚನೆ ಮಾಡ್ದಂಗೆ ನನಗೂ ಕೂಡ ವಂಚನೆಯನ್ನು ಮಾಡಿದ್ದಾನೆ, ಆತನ ವಂಚನೆಯಿಂದಾಗಿ ಈಗ ನನಗೆ ಕೆರಿಯರ್ಗೆ ತೊಂದರೆ ಆಗ್ತಾ ಇದೆ, ಮತ್ತು ಹಣವನ್ನು ನ್ಯಾಯ ಮಾರ್ಗದಲ್ಲಿ ಸಂಪಾದನೆ ಮಾಡಲಿಕ್ಕೂ ಕೂಡ ತೊಂದರೆ ಆಗ್ತಾ ಇದೆ, ನಾನು ಕೂಡ ಒಬ್ಬ ವಂಚನೆಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಅಂತೇಳಿ ಜಾಕ್ವೆಲಿನ್ ಫರ್ನಾಂಡಿಸ್ ಇಡಿ ಅಧಿಕಾರಿಗಳ ಎದುರುಗಡೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಜಾಕ್ವೆಲಿನ್ ಫರ್ನಾಂಡಿಸ್ ದೆಹಲಿ ಕೋರ್ಟ್ಗೆ ತಮ್ಮನ್ನು ಅಪ್ರೂವರನ್ನಾಗಿ ಮತ್ತು ಮಾಫಿ ಸಾಕ್ಷಿಯನ್ನಾಗಿ ಮಾಡಿಕೊಳ್ಳುವಂತೆ ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನು ಕೂಡ ಇಡಿ ಈಗ ಪರಿಶೀಲನೆಯನ್ನು ನಡೆಸ್ತಾ ಇದೆ. ಈಗ ಜಾಕ್ವೆಲಿನ್ ಫರ್ನಾಂಡಿಸನ್ನು ಈ ಕೇಸ್ನಲ್ಲಿ ಏನಾದರೂ ಕೂಡ ಮಾಫಿ ಸಾಕ್ಷಿಯಾಗಿ ಅಥವಾ ಅಪ್ರೂವರನ್ನಾಗಿ ಮಾಡಿಕೊಂಡ್ರೆ ಅವರ ವಿರುದ್ಧದ ಆರೋಪವನ್ನು ಕೈಬಿಡಲಾಗುತ್ತೆ ಮತ್ತು ಆರೋಪ ಸಾಬೀತಾದರೂ ಕೂಡ ಯಾವುದೇ ಶಿಕ್ಷೆಯನ್ನು ಜಾಕ್ವೆಲಿನ್ ಫರ್ನಾಂಡಿಸ್ಗೆ ಮುಂದೆ ವಿಧಿಸಲಿಕ್ಕಾಗೋದಿಲ್ಲ. ಏನಿದ್ರು ಕೂಡ ಆರೋಪ ಸಾಬೀತಾದರೆ ಸುಕೇಶ್ ಚಂದ್ರಶೇಖರ್ಗೆ ಮಾತ್ರನೇ ಜೈಲು ಶಿಕ್ಷೆಯನ್ನು ವಿಧಿಸಲಿಕ್ಕೆ ಅವಕಾಶ ಇರುತ್ತೆ. ಹೀಗಾಗಿ ಈಗ ಜಾಕ್ವೆಲಿನ್ ಫರ್ನಾಂಡಿಸ್ ಸಲ್ಲಿಸಿರ್ತಕ್ಕಂಥ ಅರ್ಜಿಯ ಬಗ್ಗೆ ಇಡಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನೀಗ ಕಾದು ನೋಡಬೇಕಾಗಿದೆ. ಇದೇ ಇವತ್ತಿನ ನ್ಯೂಸ್ ಫಸ್ಟ್ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.